ವೀಕ್ಷಕರೇ, ಈ ಮಹಾಕುಂಭಮೇಳ ಉತ್ಸವ ಭಾರತೀಯತೆಯ ಪ್ರತೀಕ. ಇಲ್ಲಿಯ ಐತಿಹಾಸಿಕ ಪಾರಂಪರಿಕತೆಗೆ ಹೆಸರಾದಂತ ಈ ಒಂದು ಕುಂಭಮೇಳವನ್ನು ನೋಡೋದೇ ಕಣ್ಣಿಗೆ ಒಂದು ಹಬ್ಬ. ಯಾರಿಗೆ ಈ ಒಂದು ಕುಂಭಮೇಳಕ್ಕೆ ಹೋಗೋದಿಕ್ಕೆ ಅವಕಾಶ ಹಾಗೂ ಸಮಯ ಸಿಗುತ್ತೋ ಅವರೇ ಭಾಗ್ಯಶಾಲಿಗಳು ಅಂತಾನೆ ಹೇಳಬಹುದು. ಈ ಸಲದ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಕಳೆದ 144 ವರ್ಷಗಳ ಹಿಂದೆ ಇಲ್ಲಿ ಈ ಮಹಾಕುಂಭಮೇಳ ನಡೆದಿತ್ತು. ವೀಕ್ಷಕರೇ, ನಾವೆಲ್ಲರೂ ಕೂಡ ಎಷ್ಟು ಪುಣ್ಯವಂತರು ಅಂದ್ರೆ 496 ವರ್ಷಗಳ ನಂತರ ಅಂದ್ರೆ 2024 ಜನವರಿ 22ನೇ ತಾರೀಕು ಶ್ರೀರಾಮ ಮಂದಿರ ಮರು ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾದ್ವಿ. ಅದೇ ರೀತಿ 144 ವರ್ಷಗಳ ನಂತರ ಪ್ರಯಾಗ್ರಾಜ್ನಲ್ಲಿ ಈ ವರ್ಷ ಮಹಾಕುಂಭಮೇಳ ನಡೆಯಲಿದ್ದು ವಿಶ್ವಾದ್ಯಂತ ಕೋಟ್ಯಾಂತರ ಜನರು ಇತಿಹಾಸವನ್ನು ನಿರ್ಮಿಸೋದಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ. ವೀಕ್ಷಕರೇ, ಈ ಕುಂಭಮೇಳ ಜಗತ್ನಲ್ಲೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂತ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೇಳ ಆಗಿದೆ. ಕುಂಭ ಅಂದ್ರೆ ಮಡಕೆ ಅಂತ ಅರ್ಥ. ಸಮುದ್ರ ಮಂಥನದ ಸಮಯದಲ್ಲಿ 4 ಹನಿ ಅಮೃತ 4 ಪವಿತ್ರ ತೀರ್ಥಕ್ಷೇತ್ರದಲ್ಲಿ ಬಿದ್ದು ಎಂಬ ಪ್ರತೀತಿ ಇದೆ. ಆ ಒಂದು 4 ಪವಿತ್ರ ಕ್ಷೇತ್ರಗಳು ಯಾವುವು ಅಂತ ನೋಡೋದಾದ್ರೆ, ಮೊದಲನೇದು ಹರಿದ್ವಾರದಲ್ಲಿ ಹರಿಯುವಂತ ಗಂಗಾ ನದಿ, ಇನ್ನು ಎರಡನೇದು ಗಂಗಾ, ಯಮುನಾ ಮತ್ತು ಸರಸ್ವತಿ ಸೇರುವಂತ ಪ್ರಯಾಗ್ರಾಜ್, ಇನ್ನು ಮೂರನೇದು ಮಧ್ಯಪ್ರದೇಶದ ಉಜ್ಜಯಿನಿಯ ಚೋಪ್ರಾ ನದಿ, ಇನ್ನು ನಾಲ್ಕನೇದು ನಾಸಿಕ್ನಲ್ಲಿರುವಂತ ಗೋದಾವರಿ ನದಿ. ವೀಕ್ಷಕರೇ, ಒಟ್ಟು ಭಾರತದಲ್ಲಿ 4 ರೀತಿಯ ಕುಂಭಮೇಳ ನಡೆಯುತ್ತೆ. ಅದರಲ್ಲಿ ಮೊದಲನೇದು ಕುಂಭಮೇಳ. ಇದು 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಸಾಮಾನ್ಯವಾಗಿ ಇದು ಹರಿದ್ವಾರ, ಪ್ರಯಾಗ್ರಾಜ್, ಉಜ್ಜಯಿನಿ ಹಾಗೂ ನಾಸಿಕ್ಗಳಲ್ಲಿ ನಡೆಯುತ್ತೆ. ಇನ್ನು ಎರಡನೇದು ಅರ್ಧ ಕುಂಭಮೇಳ. ಇದು 6 ವರ್ಷಕ್ಕೊಮ್ಮೆ ನಡೆಯುವಂತದ್ದು. ಇದು ನಡೆಯೋದು ಪ್ರಯಾಗ್ರಾಜ್ ಮತ್ತು ಹರಿದ್ವಾರಗಳಲ್ಲಿ. ಇನ್ನು ಮೂರನೇದು ಪೂರ್ಣ ಕುಂಭಮೇಳ. ಇದು 12 ವರ್ಷಕ್ಕೊಮ್ಮೆ ನಡೆಯುತ್ತೆ. ಇದು ಕೂಡ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ. ಇನ್ನು ನಾಲ್ಕನೇದು ಮಹಾಕುಂಭಮೇಳ. ಇದು ವಿಶೇಷವಾಗಿ 144 ವರ್ಷಗಳಿಗೊಮ್ಮೆ ನಡೆಯುವಂತ ಮಹಾ ಉತ್ಸವ. ಈ ಒಂದು ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿದ್ದು ಜನವರಿ 13ನೇ ತಾರೀಕು ಪುಷ್ಯ ಪೂರ್ಣಿಮೆಯೊಂದು ಶುರುವಾಗಿದೆ. ಇನ್ನು ಇದು ಮುಕ್ತಾಯ ಆಗೋದು ಇದೇ ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿಯ ದಿನದಂದು. ಈ ಕುಂಭಮೇಳ ನಡೆಯುವಂತ ಸಂದರ್ಭದಲ್ಲಿ ನಾಗಸಾಧುಗಳು ಆಗಮಿಸಿ ಶಾಹಿ ಸ್ನಾನದಲ್ಲಿ ಪಾಲ್ಗೊಳ್ತಾರೆ. ಈ ಬಾರಿ ಈ ಮಹಾಕುಂಭಮೇಳದಲ್ಲಿ ಸುಮಾರು 45 ಕೋಟಿಗೂ ಹೆಚ್ಚು ಜನ ಭಾಗವಹಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವಂತ ನಾಗಸಾಧುಗಳ ಜೀವನ ಸಾಮಾನ್ಯ ಜನರಿಂದ ಪ್ರತ್ಯೇಕವಾಗುವುದರೊಂದಿಗೆ ನಿಗೂಢವಾಗಿರುತ್ತೆ. ಲೌಕಿಕ ಭೋಗಗಳಿಂದ ದೂರ ಇದ್ದು ದೇವರ ಆರಾಧನೆಯಲ್ಲಿ ಆಳವಾಗಿ ತಲ್ಲೀನರಾಗುವಂತ ಈ ಸಾಧುಗಳಲ್ಲಿ 13 ಅಖಾಡಗಳಿವೆ. ಅದರಲ್ಲಿ 7 ಶೈವ ಪಂಗಡಗಳಿವೆ, ಅಂದ್ರೆ ಶಿವನ ಆರಾಧಕರು, ಮತ್ತು ತಲಾ 3 ವೈಷ್ಣವ ಅಂದ್ರೆ ವಿಷ್ಣುವಿನ ಆರಾಧಕರು, ಹಾಗೂ ಉದಾಸೀನ ಎಂಬ ಸಿಖ್ ಪಂಗಡ ಕೂಡ ಇದೆ. ಸನಾತನ ಜೀವನ ವಿಧಾನವನ್ನ ಸಂರಕ್ಷಣೆ ಮಾಡೋದಕ್ಕೆ ಜಗದ್ಗುರು ಆದಿ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಈ ಅಖಾಡಗಳನ್ನ ಸ್ಥಾಪಿಸಿದ್ರು. ಈ ಮಹಾಕುಂಭ ಮೇಳಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಕಳೆದ 700 ವರ್ಷಗಳ ಹಿಂದೆ ಇದು ಕಾರಣಾಂತರಗಳಿಂದ ಕೆಲ ಕಾಲದವರೆಗೂ ನಿಂತು ಹೋಗಿತ್ತು. ಪ್ರಯಾಗ್ರಾಜ್ನಲ್ಲಿ ನಡೆದಿರುವಂತ ಈ ಮಹಾಕುಂಭ ಮೇಳಕ್ಕೆ ಹಾಗೂ ಮೂಲ ಸೌಕರ್ಯಗಳನ್ನ ಹೆಚ್ಚಿಸೋದಕ್ಕೆ ಬರೋಬ್ಬರಿ 5500 ಕೋಟಿ ರೂಪಾಯಿಗಳ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆಯನ್ನ ಕೊಟ್ಟಿದ್ರು. ಈ ನಡುವೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಈ ಮಹಾಕುಂಭ ಮೇಳಕ್ಕೆ ವಿಶೇಷ ಮುತುವರ್ಜಿಯನ್ನು ವಹಿಸಿದ್ದು ಮಹಾಕುಂಭ ಮೇಳ ಯಶಸ್ವಿಯಾಗಿ ನಡೆಸೋದಕ್ಕೆ ಸಕಲ ಸಿದ್ಧತೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳಿಂದ ಸುಮಾರು 7550ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಇದರ ಜೊತೆಗೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣದಿಂದ ಸಂಗಮ ಕ್ಷೇತ್ರಕ್ಕೂ 550ಕ್ಕೂ ಹೆಚ್ಚು ಶಟಲ್ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಸಂಚಾರ ನಿರಂತರವಾಗಿ ನಡೆಯುತ್ತೆ. ದೇಶಾದ್ಯಂತ ಮಹಾಕುಂಭ ಮೇಳಕ್ಕೆ ಸಾವಿರಾರು ರೈಲುಗಳ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ ನಿಂದ ಮಹಾಕುಂಭ ಮೇಳ ಕಾರ್ಯಕ್ರಮಕ್ಕೆ ತಲುಪೋದಕ್ಕೆ ಆಟೋ ರಿಕ್ಷಾಗಳು, ಬಸ್ಗಳು ಮತ್ತು ಟ್ಯಾಕ್ಸಿಗಳು ಸೇರಿದಂತೆ ಹಲವಾರು ಸಾರಿಗೆ ಸೌಲಭ್ಯಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಹಾಕುಂಭ ಮೇಳ ನಡೆಯುವಂತ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಕ್ತರು ಉಳಿದುಕೊಳ್ಳೋದಕ್ಕೆ ಸುಮಾರು 1,60,000 ಟೆಂಟ್ಗಳನ್ನ ನಿರ್ಮಿಸಲಾಗಿದೆ. ಸುಮಾರು 4,000 ಹೆಚ್ಚು ಎಕರೆ ಜಾಗದಲ್ಲಿ ಮಹಾಕುಂಭ ಮೇಳ ನಡೆಯುವಂತ ಪ್ರದೇಶದಲ್ಲಿ 67,000 LED ಮತ್ತು 2,000 ಸೋಲಾರ್ ಹೈಬ್ರಿಡ್ ಬೀದಿ ದೀಪಗಳನ್ನ ಅಳವಡಿಸಲಾಗಿದೆ. ಕೋಟ್ಯಾಂತರ ಭಕ್ತರು ಸುಗಮ ಮತ್ತು ಸುರಕ್ಷಿತವಾಗಿ ಪ್ರಯಾಣವನ್ನ ಮಾಡುವಂತ ಸಲುವಾಗಿ ಮಹಾಕುಂಭ ಮೇಳ ನಡೆಯುವಂತ ಸುತ್ತಮುತ್ತಲಿನ ಜಾಗದಲ್ಲಿ ಸುಮಾರು 400 ಕಿಲೋಮೀಟರ್ಗೂ ಹೆಚ್ಚು ತಾತ್ಕಾಲಿಕ ರಸ್ತೆಗಳನ್ನ ಹಾಗೂ 14 ನೂತನ ಫ್ಲೈಓವರ್ ನಿರ್ಮಾಣವನ್ನ ಮಾಡಲಾಗಿದೆ. ಸುಮಾರು 30 ಪಾಂಟೂನ್ ಸೇತುವೆಗಳನ್ನ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಸುಮಾರು 1850 ಎಕರೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ತಾತ್ಕಾಲಿಕ ಶೌಚಾಲಯಗಳನ್ನ ನಿರ್ಮಿಸಲಾಗಿದೆ. ವೀಕ್ಷಕರೇ, ಇದೊಂದು ಸಂಪೂರ್ಣ ಡಿಜಿಟಲ್ ಮಹಾಕುಂಭ ಮೇಳ ಆಗಿದ್ದು ವಿಶೇಷವಾಗಿ 328 ಕೃತಕ ಬುದ್ಧಿಮತ್ತೆ ಅಂದ್ರೆ AI ತಂತ್ರಜ್ಞಾನವನ್ನ ಹೊಂದಿರುವಂತಹ ಸಿಸಿಟಿವಿಗಳು ಸೇರಿ ಸುಮಾರು 2600 ಸಿಸಿಟಿವಿಗಳನ್ನ ಅಳವಡಿಸಲಾಗಿದೆ. ಜೊತೆಗೆ ಹೊಸ ತಂತ್ರಜ್ಞಾನ ಹೊಂದಿರುವಂತಹ ನೀರಿನ ಒಳಗೆ ಚಲಿಸುವಂತ ಡ್ರೋನ್ಗಳನ್ನು ಕೂಡ ಈ ಬಾರಿ ಬಳಸಲಾಗ್ತಿದೆ. ಅದಷ್ಟೇ ಅಲ್ಲದೆ ಈ ಮಹಾಕುಂಭಕ್ಕೆ ಬರುವಂತಹ ಭಕ್ತರಿಗೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ತಂತ್ರಜ್ಞಾನ ಹೊಂದಿರುವಂತಹ ರಿಸ್ಟ್ ಬ್ಯಾಂಡ್ಗಳನ್ನು ಕೂಡ ಒದಗಿಸಲಾಗುತ್ತೆ. ಇದರ ಸಹಾಯದಿಂದ ಕುಂಭಮೇಳದಲ್ಲಿ ಯಾರಾದರೂ ಕಳೆದು ಹೋದಲ್ಲಿ ಅವರನ್ನ ಈ ಒಂದು ತಂತ್ರಜ್ಞಾನದ ಮೂಲಕ ಟ್ರ್ಯಾಕ್ ಮಾಡಬಹುದು.
ಅದಲ್ಲದೆ ಈ ಮಹಾಕುಂಭಮೇಳದಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಅಂದ್ರೆ NDRF ಹಾಗೂ ICU ಸೌಲಭ್ಯವನ್ನು ಹೊಂದಿರುವಂತಹ ಆಂಬ್ಯುಲೆನ್ಸ್ಗಳನ್ನ ನದಿ ನೀರಿನ ಮೇಲೆ ಆಯಾ ಕಟ್ಟಿನ ಸ್ಥಳದಲ್ಲಿ ನಿಲ್ಲಿಸಲಾಗುತ್ತೆ. ಈ ಒಂದು ಆಂಬ್ಯುಲೆನ್ಸ್ಗಳಲ್ಲಿ ವೈದ್ಯಕೀಯ ಸಿಬ್ಬಂದಿ ಮತ್ತು ಹಾಸಿಗೆಗಳ ಜೊತೆಗೆ ಆಮ್ಲಜನಕ ಮತ್ತು ವೆಂಟಿಲೇಟರ್ಗಳ ಸೌಲಭ್ಯವನ್ನು ಕೂಡ ಒದಗಿಸಲಾಗಿದೆ. ಇದರ ಜೊತೆಗೆ ನದಿಯಲ್ಲಿ ಸ್ನಾನ ಮಾಡುವವರ ಸುರಕ್ಷಿತ ದೃಷ್ಟಿಯಿಂದ 800 ಪ್ರಾದೇಶಿಕ ಸಶಸ್ತ್ರ ಕಾನ್ಸ್ಟೇಬಲ್ ಹಾಗೂ 150 SDRF ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಸುಮಾರು 37,000 ಪೊಲೀಸರನ್ನ ಹಾಗೂ 14,000 ಹೋಂಗಾರ್ಡ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಅದಲ್ಲದೆ 10,200 ಸ್ವಚ್ಛತಾ ಕಾರ್ಮಿಕರನ್ನು ಕೂಡ ಇದಕ್ಕೆ ನಿಯೋಜಿಸಲಾಗಿದೆ. ಮಹಾಕುಂಭಮೇಳ ನಡೆಯುವಂತ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಪೌರಾಣಿಕ ಪ್ರಾಮುಖ್ಯತೆಯನ್ನು ಸಾರುವಂತ 30 ವಿವಿಧ ಕಾಮಾನುಗಳನ್ನ ನಿರ್ಮಾಣ ಮಾಡಲಾಗಿದ್ದು ಭಕ್ತರಿಗೆ ದೇವಲೋಕದ ದಿವ್ಯ ದರ್ಶನದ ಅನುಭವ ಆಗಲಿದೆ. ಸುಮಾರು 12 ಕಿಲೋಮೀಟರ್ನಲ್ಲಿ ತಾತ್ಕಾಲಿಕ ಘಾಟ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. 450 ಕಿಲೋಮೀಟರ್ನಷ್ಟು ಪೈಪ್ಗಳ ಮೂಲಕ ಕುಡಿಯುವಂತ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವೀಕ್ಷಕರೇ, ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಲೈವ್ ಪ್ರಸಾರ ಮಾಡೋದಕ್ಕೆ ಅಮೆರಿಕ, ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾ ಸೇರಿದಂತೆ 82 ದೇಶಗಳು ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ವು ಅಂದ್ರೆ ನೀವು ನಂಬಲೇಬೇಕು. ಇನ್ನು ಈ ಮಹಾಕುಂಭಮೇಳದಲ್ಲಿ ಮೊದಲ ದಿನವೇ ಸುಮಾರು 1.5 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಹಾಗೂ ಸುಮಾರು 20,000 ಕೋಟಿ ವ್ಯವಹಾರ ನಡೆದಿದೆ. ಅದಲ್ಲದೆ ಒಟ್ಟಾರೆ ಈ ಒಂದು ಮಹಾಕುಂಭಮೇಳದಲ್ಲಿ 4 ಲಕ್ಷ ಕೋಟಿ ವ್ಯವಹಾರವನ್ನ ನಿರೀಕ್ಷೆ ಮಾಡಲಾಗಿದೆ. ಇನ್ನು ಈ ಮಹಾಕುಂಭಮೇಳಕ್ಕೆ ಬರುವಂತ ಭಕ್ತರಲ್ಲಿ ಹಲವರು ಶಾಹಿ ಸ್ನಾನ ಮಾಡೋದಕ್ಕೇನೆ ಬರ್ತಾರೆ. ಹಾಗಾಗಿ ಆ ಶಾಹಿ ಸ್ನಾನಗಳು ಯಾವಾಗ ನಡೆಯುತ್ತೆ ಅನ್ನೋದನ್ನು ಕೂಡ ನೀವು ತಿಳಿದುಕೊಂಡು ಹೋಗುವುದು ಉತ್ತಮ. ಈ ಬಾರಿ ಶಾಹಿ ಸ್ನಾನ ನಡೆಯುವಂತ ದಿನಗಳು ಈ ರೀತಿ ಇವೆ. ಜನವರಿ 13ನೇ ತಾರೀಕು ಪುಷ್ಯ ಪೂರ್ಣಿಮಾ ಸ್ನಾನ, ಜನವರಿ 15ರಂದು ಮಕರ ಸಂಕ್ರಾಂತಿ ಸ್ನಾನ, ಜನವರಿ 29ನೇ ತಾರೀಕು ಮೌನಿ ಅಮಾವಾಸ್ಯೆ ಸ್ನಾನ, ಇನ್ನು ಫೆಬ್ರವರಿ 3ನೇ ತಾರೀಕು ಬಸಂತ್ ಪಂಚಮಿ ಸ್ನಾನ, ಫೆಬ್ರವರಿ 12ನೇ ತಾರೀಕು ಮಾಘಿ ಹುಣ್ಣಿಮೆ ಸ್ನಾನ, ಇನ್ನು ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿ ಸ್ನಾನ. ಇಲ್ಲಿ ಯಾರೇ ಆಗ್ಲಿ ಈ ಶಾಹಿ ಸ್ನಾನ ಮಾಡುವಾಗ ಒಂದಿಷ್ಟು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಇಲ್ಲಿಯ ಸ್ನಾನ 3 ರೀತಿಯಲ್ಲಿ ಅಥವಾ 3 ವಿಧಾನಗಳಲ್ಲಿ ನಡೆಯುತ್ತೆ. ನೀರಿಗೆ ಇಳಿಯುವಂತ ಮೊದಲು ಈ ನೀರನ್ನ ಮುಟ್ಟಿ ನೇವರಿಸಿ ತಲೆಗೆ ಹಾಕೊಂಡು ನಮಸ್ಕರಿಸಬೇಕು. ಈ ರೀತಿ ಮಾಡುವಾಗ ಎಲ್ಲಾ ದೇವತೆಗಳನ್ನು ಕೂಡ ಭಕ್ತಿ ಭಾವದಿಂದ ಮನಸ್ಪೂರ್ವಕವಾಗಿ ಸ್ಮರಿಸಿಕೊಳ್ಬೇಕು. ಇನ್ನು ಎರಡನೇದಾಗಿ ನೀವು ಈ ಸಂಗಮದಲ್ಲಿ 3 ಸಲ ಮುಳುಗಬೇಕು. ಇದು ನಿಮ್ಮ ದೈಹಿಕ, ದೈವಿಕ ಹಾಗೂ ಭೌತಿಕ ತಾಪಗಳಿಂದ ನಿಮ್ಮನ್ನ ನೀವು ಮುಕ್ತಿಗೊಳಿಸುವಂತ ಸಲುವಾಗಿ. ಈ ಸ್ನಾನ ಅಥವಾ ಮುಳುಗಿಯಾದ ನಂತರ ನೀರನ್ನ ಬೊಗಸೆಯಲ್ಲಿ ಮತ್ತೆ ಹಿಡಿದು ತೀರ್ಥಕ್ಕೆ 3 ಸಲ ತರ್ಪಣವನ್ನ ಅರ್ಪಿಸಬೇಕು. ಹೀಗೆ ಅರ್ಪಿಸುವಾಗ ದೇವಋಣ, ಪಿತೃಋಣ ಹಾಗೂ ಋಷಿ ಋಣಗಳ ಸೂಚಕವಾಗಿ ಇದನ್ನ ಅರ್ಪಿಸಬೇಕು. ಪ್ರಯಾಗದ ಸಂಗಮದಲ್ಲಿ ಸ್ನಾನ ಮಾಡುವಾಗ ಈ ಸರಳ ವಿಧಾನವನ್ನು ಅನುಸರಿಸಿದ್ರೆ ಶುಭ ಫಲ ಸಿಗುತ್ತೆ ಎಂಬ ನಂಬಿಕೆ ಇದೆ. ವೀಕ್ಷಕರೇ, ಇದಿಷ್ಟು ಮಹಾಕುಂಭಮೇಳದ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿಗಳು. ಇನ್ನು ಈ ಪ್ರಪಂಚದ ಅತಿ ದೊಡ್ಡ ಉತ್ಸವ ಅಂತ ಕರೆಸಿಕೊಳ್ಳುವಂತ ಈ ಒಂದು ಮಹಾಕುಂಭಮೇಳ ಅಭೂತಪೂರ್ವ ಯಶಸ್ಸನ್ನು ಸಾಧಿಸುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.